क्या जी अच्छा है बुरा है खाना पीने का खाना खाते के खाते हैं ಎಲ್ಲ ಇರುವೆ ಸೊಪ್ಪೆ ಕಣೋ ಪೂಜೆ ದೊಡಮ್ಮ ನಾಗಾರ್ಜುನ ಒಂದ್ ಕಡೆ ಅಡ್ಕೊಂಡಿದ್ದೀನಿ ಇರುವೆ ಸಿಪ್ಪೆ ಎಲ್ಲ ಐತೆ ತಗೋತಾ ಇದೀಯಾ ಓ ಬ್ಲಾಗ್ ಈಗ ಇವ್ನು ಲ್ಯಾಂಡ್ಸ್ಕೇಪ್ ತಗೋತಾನೆ ಇಲ್ಲ ಬ್ಲಾಗ್ ಮಿನಿ ಬ್ಲಾಗ್ ಬೆಳಗಾಂಗೆ ಹೋಗ್ಬೇಕ್ರಿ ಇನ್ನು ಜನಕ್ಕೆ ಆಗ್ಬೇಕು ಮಾಮಾರ್ ಬಂದಾರ್ರಿ ಬೇಕಾದ್ರೆ ಇನ್ನೂ ಬೀಳಿಸ್ಬೇಕಾದ್ರೆ ನೀಟಾಗಿ ಬೀಳಿಸಿ ಅದ್ರಲ್ಲಿ ಇಟ್ಟಂಗೆ ಇದ್ರೆ ಯೂಸ್ ಮಾಡ್ಕೋಬಹುದು ಮಾಮ ಹಿಂಗ್ ಜಾಸ್ತಿ ಬರುತ್ತೆ ಮಾಮ ಇದು ಹಿಂಗ್ 25 ಬರುತ್ತೆ ಎಸ್ ನಮ್ಮ ದೊಡ್ಡ ಮಾಮರು ಬಂದಿದ್ರು ಲಾಯರ್ ಮಾಮರು ಮನೆಯೆಲ್ಲ ನೋಡಿ ಸೊ ಹಿಂಗೆ ಹಾಗೆ ಅಂತ ಅಣ್ಣ ಮಾಮ ಎಲ್ಲ ಲೆಕ್ಕ ಹಾಕ್ತಿದ್ದಾರೆ ಒಂದು ಆವ್ರೇಜ್ ಮೆಜರ್ಮೆಂಟ್ ಅಷ್ಟೇ ಒಂದು 25 ಇಷ್ಟು ಅದು 11 12 ಅಷ್ಟು ಇಷ್ಟು ಅಂತ ಎಲ್ಲ ಹೇಳ್ಬಿಟ್ಟು ಸೊ ಒಂದು ಆವ್ರೇಜ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮುಂದೆ ಎಲ್ಲ ಮನೆ ಕೆಡಗಿದ ಮೇಲೆ ಇಂಜಿನಿಯರಿಂಗ್ ಬಂದಮೇಲೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ದಾರೆ ಸೊ ಆಲ್ಮೋಸ್ಟ್ ಬೆಳಗಾಂಗೆ ಹೋಗಬೇಕಾಗಿತ್ತು ಸೊ ಮಾಮ ಬಂದಿದ್ದರಿಂದ ಇದೆಲ್ಲ ಡಿಸ್ಕಸ್ ಮಾಡಿಕೊಂಡು ಇದೆಲ್ಲ ಒಂದು ಸ್ವಲ್ಪ ಮಾತಾಡಿಕೊಂಡ್ರೆ ಸುಲಭ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ನಡೀತಾ ಇದೆ ಸೊ ಹಳೆ ಮನೆ ಗೋಡೆಗಳೆಲ್ಲ ನೋಡಿ ಅಲ್ಲಿ ಒಳಗಡೆ ಎಲ್ಲ ಹೆಂಗೆ ಬಿರುಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಗೋಡೆ ಬೀಳುತ್ತೆ ಅಂತ ಭಯದಿಂದನೇ ನಾವು ಸೊ ಪ್ಲ್ಯಾನ್ ಮಾಡಿ ಏನೋ ಒಂದು ಕೈ ಹಾಕೋಣ ದೇವ್ರ ಮೇಲೆ ಭಾರ ಹಾಕಿ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಹಳೆ ಮನೆ ಗೋಡೆಗಳು ಇದು ಕಿಚನ್ ಆಗಿತ್ತು ಹಳೆ ಮನೆಯಲ್ಲಿ ಸೊ 9 ಫೂಟ್ ಇದ್ದಾವೆ ಹಾಗೆ ಹೀಗೆ ಅಂತ ಮಾಮ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸೊ ನಮಗೊಂದು ಐಡಿಯಾ ಕ್ಲಿಯರಾಗಿ ಸಿಕ್ತು ಅಂತಲೇ ಹೇಳ್ಬೋದು ಪಯಣ ಬೆಳಗಾಂ ಕಡೆಗೆ ಮೇಡಮ್ ಅವರು ರೆಸ್ಟ್ ಮಾಡಕ್ಕೆ ಹೇಳಿದ್ದೀವಿ ಆಯಿತು ಹೊಟ್ವಿ ಭಾಳ ಲೇಟ್ ಆಯಿತು ನಮ್ಮ ದೊಡ್ಡ ಮಾಮ ಬಂದಿರಲಿಲ್ಲ ಸೊ ಜರ್ನಿ ಸ್ಟಾರ್ಟ್ ಆಗಿದೆ ನೋಡ್ರಿ ಡಿಕ್ಕಿ ಡೋರ್ ತಾತಕ್ಕೆ ಎಷ್ಟು ಕಡೆ ಬಂತ್ರಿ ಟ್ರೈನು ನಾವೇ ಲೇಟಾಗಿ ಬಂದಿದ್ದೀವಿ ಸೊ ಸಾರಿ ಪಾಟ್ರಿ ನೀವು ಬೆಂಗಳೂರು ಆಜಾದ್ ನಿವಾಸಿ ನೀವು TCH ಮಾಡಿ ಅದೇ ಕಾಲೇಜಾ ಹೆಸರು ಹೇಳಿ ಗೌರ್ಮೆಂಟ್ TTI ಫಾರ್ ಮೆನ್ ಗೌರ್ಮೆಂಟ್ TTI ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ TTI ಫಾರ್ ಗೌರ್ಮೆಂಟ್ TTI ಫಾರ್ ಮೆನ್ ಫಾರ್ ಮೆನ್ಸ್ ಓ ಅದಕ್ಕೆ ನೀವು ಯಾರ್ದು ಲವ್ ಮಾಡಿಲ್ಲ ಮೆನ್ಸ್ ಕಾಲೇಜಲ್ಲಿ TCH ಮಾಡಿ ಉಸತವಿ ಅಂತ ಕನ್ನಡದಲ್ಲಿ ಉಸತವಿ ಉಪಾಧ್ಯಾಯರ ಸರ್ಕಾರಿ ತರಬೇತಿ ವಿದ್ಯಾಲಯ ಶಾಪಿಂಗ್ ಆಯ್ತೇನ್ರಿ ಇದು ಬಂತು ನೋಡ್ರಿ ಬೆಳಗಾಂ ವಿಧಾನಸೌಧ ಸಚಿವ ಸಂಪುಟ ವಿಧಾನಸೌಧ ಇದೆ ಬೆಳಗಾಂ ವಿಧಾನಸೌಧ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಯಾವ ಥರ ಟೈಮ್ ಸಿಕ್ಕಿದಾಗ ಇನ್ನೊಂದು ದಿನ ಅಲ್ಲಿ ಮುಂದೆ ಹೋಗಿ ಫ್ರಂಟಲ್ಲಿ ಹೋಗಿ ಫೋಟೋ ಹೊಡ್ಕೋಬೇಕು ನೋಡುವ ನನ್ನ ಪಾತಿಯೇ ಹೇಳ್ಬೇಕು ನಾನು ಇವಾಗ ಬರುವ ಬರ್ರಿ ಫೈನಲಿ ಹುರ್ರೇ ಇಳಿದೊಟ್ಟು ಎತ್ಕೊಂಬಾರು ನೋಡಲ್ಲಿ ಸಿಟ್ಟು ಬಂತು ಅಂಟ್ರು ಅಂತ ಖುಷಿಗೆ ಬಾರ್ವೇ ಇಲ್ಲ ಹೋಗ್ತಾ ಇಲ್ಲ ಅಜ್ಜಿ ಹೌದಾ
ಇಲ್ಲ ಇಲ್ಲ ಹ್ಮ್ ಬಿಡು 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 ಅನ್ನ ಹೂ ಹೂ ಯಾಕ ಮಗನೇ ಹೊಡಿತಿ ಅಕ್ಕನ್ನ ಅಪ್ಪಾಜಿ ಬಿದ್ದಾನ ಮಮ್ಮಿ ಬೀಳ್ತಾನ ಮಮ್ಮಿ ಬಾ ಅಂತ ನೋಡ್ಬೋದು ಕ್ಯಾನ್ಸಲ್ ಏನ್ ನಿನ್ ಮಗನ್ ನೋಡ್ಬಾರ ಇಲ್ಲಿ ಕೈ ಹೀರೋನ್ ಬಂದ ಬಾಯಿಲಿ ಮಲ್ಲ ಏನ ಹೀರೋಣ ನೋಡ್ಬಾ ಏನ ಮಾತುಕತೆ ಸೊ ಆಂಟಿ ಅಂಕಲ್ಲು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸೈಡಲ್ಲಿ ಹಾಗೆ ಬಿದ್ದು ಆಕ್ಸಿಡೆಂಟ್ ಆಗಿ ಏಟಾಗಿತ್ತು ಅವ್ರು ನೋಡೋದಕ್ಕೆ ಅಂತ ನಾವು ಬೆಳಗಾಂಗೆ ಹೋಗಿದ್ವಿ. ಸೊ ಎಲ್ಲ ಕ್ಲಿಯರಾಗಿ ಹುಷಾರಾಗಿದ್ದಾರೆ ಆಂಟಿ. ಅದೇ ಹೇಳ್ತಾ ಇದ್ದೆ, ನೀವು ಹುಷಾರಿಲ್ಲ ಅಂದರೂ ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ನಮಗೋಸ್ಕರ ಇದು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಗಂಡಣ್ಣ ಗಂಡಣ್ಣ ಕ್ಯಾನ್ ಶಣ್ಣ ಕ್ಯಾಶ್ ಕ್ಯೋ ನನಗೆ ಗುದ್ದುತ್ತಾ ಇದ್ದೀರಾ ಸೊ ದೇವ್ರ ದಯದಿಂದ ಏನೂ ಅಷ್ಟು ಏನು ಏಟಾಗಿರಲಿಲ್ಲ, ಹಾಗೆ ಚಿಕ್ಕ ಪುಟ್ಟ ಗಾಯ ಆಗಿತ್ತು, ಆದರೂ ಮನಸ್ಸು ತಡಿಲಿಲ್ಲ ಅಂತ ನಾವು ನೋಡ್ಕೊಬರಕ್ಕೆ ಹೋಗಿದ್ವಿ. ಸೊ ಫೈನಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮಾಡಿದ್ಮೇಲೆ ಮತ್ತೆ ಆಟಗಳು ಸ್ಟಾರ್ಟ್ ಆಯಿತು. ಕ್ಯಾಂಚ್ ಪಾಚಿ ಸೊ ಫೈನಲಿ ಎಲ್ಲರೂ ನೋಡ್ಕೊಂಡಿದ್ದಾಯಿತು, ಮಾತಾಡ್ಸಿದ್ದಾಯಿತು, ಕೀ ಜೊತೆ ಆಟಾಡಿದ್ದಾಯಿತು, ಅರ್ಶಿನ ಕುಂಕುಮ ತೊಗೊಂಡು ಹೊರಡೋ ಸಮಯ ಆಯಿತು, ರಾತ್ರಿ ಲೇಟ್ ಆಯಿತು. ಸೊ ಇದಿಷ್ಟು ನಮ್ಮ ವ್ಲಾಗ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಅಪ್ಪ ಮಗನ ಲವ್, ಅತ್ತೆ ಅಳಿಯನ ಲವ್ ನೋಡಿ ಹೇಗಿದೆ ಅಂತ, ಅಕ್ಕ ತಮ್ಮನ ಆಟ, ತುಂಟಾಟ, ಸೊ ಒಂದು ಸಂಬಂಧ, ಬೀಗರ ಸಂಬಂಧ ತುಂಬ ಚೆನ್ನಾಗಿ ವ್ಯಕ್ತ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಫ್ಯಾಮಿಲಿ ಅಂತ. ಫ್ಯಾಮಿಲಿ ಇಸ್ ಎವ್ರಿಥಿಂಗ್ ಫಾರ್ ಅಸ್. ಲವ್ ಯು ಆಲ್.